ಕೋರ್ಟ್ ಚಾಟಿ ಬೆನ್ನಲ್ಲೇ ಶವ ಕೇಸ್ ಮತ್ತಷ್ಟು ಚುರುಕಾಗಿದೆ. ಶವ ಕೇಸ್ಗೆ ಈಗ ಬುರುಡೆ ಗ್ಯಾಂಗ್ನ ಶವ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೋರ್ಟ್ ಚಾಟಿ ಬೆನ್ನಲ್ಲೇ ಶವ ಕೇಸ್ ಮತ್ತಷ್ಟು ಚುರುಕುಗೊಂಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಈಗ ಅಲರ್ಟ್ ಆಗಿರುವಂತದ್ದು. ಸಿಎಂ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿದೆ. ಸಚಿವ ಪರಮೇಶ್ವರ್ ಪ್ರಣವ್ ಮೊಹಾಂತಿಯಿಂದ ಈಗ ವರದಿ ಬಂದಿರುವಂತದ್ದು. ಬುರ್ಡೆ ಕೇಸ್ ಸೇರಿದಂತೆ ಹಲವು ವಿಚಾರಗಳ ಚರ್ಚೆಯನ್ನ ಈಗ ಅಲ್ಲಿ ನಡೆಸಲಾಗಿದೆ. ಬುರ್ಡೆ ಕೇಸ್ ಸೇರಿದಂತೆ ಹಲವು ವಿಚಾರಗಳ ಚರ್ಚೆಯನ್ನ ಈಗ ಸಿಎಂ ನಿವಾಸದಲ್ಲಿ ಮಾಡಲಾಗಿದೆ. ಕೋರ್ಟ್ ಚಾಟಿ ಬೆನ್ನಲ್ಲೇ ಶವ ಕೇಸ್ ಮತ್ತಷ್ಟು ಚುರುಕುಗೊಂಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಈಗ ಅಲರ್ಟ್ ಆಗಿತ್ತು. ಸಿಎಂ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿರುವಂತದ್ದು. ಈ ವಿಚಾರವಾಗಿ ಸಚಿವ ಪರಮೇಶ್ವರ್ ಪ್ರಣವ್ ಮೊಹಾಂತಿಯಿಂದ ಈಗ ಈ ವರದಿ ಹೊರಬಿದ್ದಿರುವಂತದ್ದು. ಬುರ್ಡೆ ಕೇಸ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಈಗ ಸಿಎಂ ನಿವಾಸದಲ್ಲಿ ಮಾಡಲಾಗಿದೆ. ಕೋರ್ಟ್ ಚಾಟಿ ಬೆನ್ನಲ್ಲೇ ಶವ ಕೇಸ್ ಮತ್ತಷ್ಟು ಚುರುಕುಗೊಂಡಿದ್ದು, ಧರ್ಮಸ್ಥಳ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಈಗ ಅಲರ್ಟ್ ಆಗಿದೆ. ಸಿಎಂ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿದೆ ಅಂತ ಹೇಳಿದ್ದಾರೆ. ಸಚಿವ ಪರಮೇಶ್ವರ್ ಹಾಗೂ ಪ್ರಣವ್ ಮೊಹಾಂತಿಯಿಂದ ಈ ಒಂದು ವರದಿ ಹೊರಬಿದ್ದಿರುವಂತದ್ದು. ಇತ್ತೀಚೆಗೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನ ತೆಗೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಈಗ ಕೋರ್ಟ್ ಚಾಟಿ ಬೆನ್ನಲ್ಲೇ ಶವ ಕೇಸ್ ಮತ್ತಷ್ಟು ಈಗ ಚುರುಕುಗೊಂಡಿದ್ದು, ಧರ್ಮಸ್ಥಳ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಈಗ ಅಲರ್ಟ್ಗೊಂಡಿದೆ. ಸಿಎಂ ನಿವಾಸದಲ್ಲಿ ಈ ಬಗ್ಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ಕೂಡ ನಡೆದಿದೆ ಅಂತ ಸಚಿವ ಪರಮೇಶ್ವರ್ ಹಾಗೂ ಪ್ರಣವ್ ನೀಡಿರುವಂತದ್ದು. ಇನ್ನು ಬುರ್ಡೆ ಕೇಸ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆಯೂ ಕೂಡ ಸಿಎಂ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಚರ್ಚೆಯಾಗಿದೆ ಅಂತ ಹೇಳಿದ್ದಾರೆ. ಈಗ ಕೋರ್ಟ್ ಚಾಟಿ ಬೆನ್ನಲ್ಲೇ ಶವ ಕೇಸ್ ಮತ್ತಷ್ಟು ಚುರುಕುಗೊಂಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಈಗ ಅಲರ್ಟ್ಗೊಂಡಿದೆ. ಹೆಚ್ಚಿನದಾಗಿ ಈಗ ತನಿಖೆಗೆ ಮುಂದಾಗ್ತಾ ಇದೆ ಅಂತ ಈ ಬಗ್ಗೆ ಕೂಡ ಸಿಎಂ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿದೆ ಅಂತ ಸಚಿವ ಪರಮೇಶ್ವರ್ ಹಾಗೂ ಪ್ರಣವ್ ಮೊಹಾಂತಿ ಅವರು ಈಗ ವರದಿಯನ್ನ ನೀಡಿರುವಂತದ್ದು.